ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವೈಟಿಐ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಏನು ಕೋಡ್ಸ್ ಇದಾವೆ ಆ ಒಂದು ಕೋಡ್ಸ್ ಅಲ್ಲಿ BCD, XS3, ಗ್ರೇ ಹಾಗೂ ಆಸ್ಕಿ ಕೋಡ್ಗಳ ಬಗ್ಗೆ ತಿಳಿಯೋಣ. ಇದು ಬಂದು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಚಾಪ್ಟರ್ ಅಲ್ಲಿ ಇದೆ ಅಂಡ್ ಟ್ರೇಡ್ ಥಿಯರಿ ಸಬ್ಜೆಕ್ಟ್ ಅಲ್ಲಿ ಸೆಕೆಂಡ್ ಇಯರ್ ಅವ್ರಿಗೆ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಸೆಕೆಂಡ್ ಇಯರ್ ಅವ್ರಿಗೆ ಇರುತ್ತೆ. ಸೊ ಏನೇನ್ ಟಾಪಿಕ್ಸ್ ನಾವು ಇದರಲ್ಲಿ ಡಿಸ್ಕಸ್ ಮಾಡ್ತೀವಿ ಅನ್ನೋದು ನೋಡೋದಾದ್ರೆ, ಫಸ್ಟ್ ಇಂಟ್ರಡಕ್ಷನ್, ಏನ್ ಕೋಡ್ಸ್ ಅಂದ್ರೆ ಏನು, ಇದಕ್ಕೆ ಯೂಸ್ ಮಾಡ್ತೀವಿ ಅನ್ನೋದನ್ನ ಹೇಳೋದಕ್ಕೆ. ನೆಕ್ಸ್ಟ್ BCD ಕೋಡ್, XS3 or XS3 ಕೋಡ್ or ಗ್ರೇ ಕೋಡ್ ಅಂಡ್ ಆಸ್ಕಿ ಕೋಡ್. ಸೊ ಈ ಕೋಡ್ಸ್ ಗಳ ಬಗ್ಗೆ ಎಲ್ಲ ಈ ಒಂದು ವಿಡಿಯೋ ಅಲ್ಲಿ ಡಿಸ್ಕಸ್ ಮಾಡೋಣ. ಫಸ್ಟ್ ಆಫ್ ಆಲ್ ಇಂಟ್ರಡಕ್ಷನ್ ನೋಡೋದಾದ್ರೆ, as we all know that the computers accept data only in the binary form, that is zeros and ones. ಸೊ ಏನ್ ಹೇಳ್ತಾ ಇದಾರೆ, ನಮ್ಗೆಲ್ಲ ಗೊತ್ತಿದ್ದ ಹಾಗೆ ಓನ್ಲಿ ಕಂಪ್ಯೂಟರ್ಸ್ ಏನ್ ಮಾಡ್ತವೆ, ಓನ್ಲಿ ಬೈನರಿ ಡಾಟಾನ ಮಾತ್ರ, ಆದ್ರೆ ಝೀರೋಸ್ ಅಂಡ್ ಒನ್ಸ್ ಫಾರ್ಮ್ ಅಲ್ಲಿ ಮಾತ್ರ ಡಾಟಾನ ಆಕ್ಸೆಪ್ಟ್ ಮಾಡ್ತವೆ, ತಗೊಳ್ತವೆ, ಅರ್ಥ ಮಾಡ್ಕೊಳ್ತವೆ ಅನ್ನೋದು ಅರ್ಥ. So for feeding a numeric or alphanumeric data to a computer, a code is necessary. ಸೊ ನ್ಯೂಮರಿಕ್ ಅಥವಾ ಬೇರೆ ನಂಬರ್ಸ್ ಇಂದ ಅಥವಾ ಬೇರೆ ಆಲ್ಫಾಬೆಟ್ಸ್ ಇಂದ ಅಥವಾ ಅಲ್ಫಾ ನ್ಯೂಮರಿಕ್ ಅಂದ್ರೆ ಆಲ್ಫಾಬೆಟ್ಸ್ ಆಸ್ ವೆಲ್ as ನಂಬರ್ಸ್ ಇರುವಂತಹ ಡಾಟಾನ ನಾವು ಕಂಪ್ಯೂಟರ್ಗೆ ಫೀಡ್ ಮಾಡಬೇಕಾದ್ರೆ ನಮಗೆ ಕೋಡ್ ಅನ್ನೋದು ಬಹಳ ಅವಶ್ಯಕತೆ. ಯಾಕಂದ್ರೆ 0 and 1 ಅಲ್ಲಿ ನಾವು ಎಲ್ಲದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ. ಸೊ ಅದಕ್ಕಾಗಿ ನಮ್ಗೆ ಕೋಡ್ ಅನ್ನೋದು ಬೇಕು. ಸೊ ಕೋಡ್ ಅಂದ್ರೆ ಏನು, ಫಸ್ಟ್ ಆಫ್ ಆಲ್ ನಾವೆಲ್ಲ ನೋಡಿದ್ವಿ ಬೈನರಿ ಕೋಡ್ಸ್, ಡೆಸಿಮಲ್ ಕೋಡ್ಸ್ ಅಂಡ್ ಆಕ್ಟಾ ಕೋಡ್, ಉಳಿದಿದ್ದ ಕೋಡ್ಸ್ ಎಲ್ಲ ನಾವೇನ್ ನೋಡಿದ್ವಲ್ಲ, ಆಲ್ಫಾ ನ್ಯೂಮರಿಕ್ ಕೋಡ್ ಅಂತ ಹೇಳ್ತೀವಿ, ಅವೆಲ್ಲ ನೋಡಿದ್ವಲ್ಲ. ಅವೆಲ್ಲ ಏನು, ಕೋಡಿಂಗ್ ಅಂದ್ರೆ ಏನು, ಅಸಲು ಕೋಡ್ಸ್ ಅನ್ನೋದು ಏನು ಅನ್ನೋದು ನೋಡೋದಾದ್ರೆ, codes are group of symbols or numbers which are used to represent the data. codes ಅನ್ನೋದೇನು, ಇಟ್ ಈಸ್ ಅದು ಸಿಂಬಲ್ಸ್ ಅಥವಾ ನಂಬರ್ಸಿನ ಒಂದು ಗ್ರೂಪ್, ಯಾವುದನ್ನಾದ್ರೆ ನಾವು ಡಾಟಾನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅಥವಾ ರೆಪ್ರೆಸೆಂಟ್ ಮಾಡೋದಕ್ಕೆ, ತೋರಿಸೋದಕ್ಕೆ, ಡಾಟಾನ ಎಂಟ್ರಿ ಮಾಡೋದಕ್ಕೆ ಸಿಸ್ಟಮ್ ಅಲ್ಲಿ ಯೂಸ್ ಮಾಡುವಂತಹ ಒಂದು ಗ್ರೂಪ್ ಅಂತ ಹೇಳ್ಬೋದು. ಸೊ ಇದೇ ರೀತಿ ನಮ್ಗೆ a number of codes have been prepared for this purpose, which may be mainly classified into following classes: weighted binary code and non-weighted binary code. ಸೊ ಈ 2 ಟೈಪ್ಸ್ ಆಗಿ ನಮಗೆ ನಂಬರ್ ಆಫ್ ಕೋಡ್ಸ್ ಬರ್ತವೆ, ಆದ್ರೆ ಅದರಲ್ಲಿ 2 ಟೈಪ್ಸ್ ಆಗಿ ನಾವು ಅವನ್ನ ಕ್ಲಾಸಿಫೈ ಮಾಡ್ಬೋದು, ಅಂದ್ರೆ ಡಿಫ್ರೆನ್ಶಿಯೇಟ್ ಮಾಡ್ಬೋದು. ವೇಟೆಡ್ ಬೈನರಿ ಕೋಡ್ ಅಂತ ಹೇಳಿ ಹಾಗೂ ನಾನ್ ವೇಟೆಡ್ ಬೈನರಿ ಕೋಡ್ ಅಂತ ಹೇಳಿ. ಸೊ ಒಂದೊಂದನ್ನ ವಿವರವಾಗಿ ನೋಡೋಣ ಏನು ಅನ್ನೋದು. ಆದ್ರೆ ಸೊ ವೇಟೆಡ್ ಬೈನರಿ ಕೋಡ್ ಅಂದ್ರೆ ಏನು, ಇನ್ ದಿಸ್ ಕೋಡ್ ಈಚ್ ಬಿಟ್ is used to form a nibble. A group of 4 bits has a weight, that is a place value of 2 to the power of n, where n is the number of its position from LSB to MSB. Therefore the place value of a bit will be as follows. ಸೊ ಏನ್ ಹೇಳ್ತಾ ಇದಾರೆ ಇಲ್ಲಿ, ಈ ಒಂದು ವೇಟೆಡ್ ಬೈನರಿ ಕೋಡ್ ಅಲ್ಲಿ ನಮ್ಗೆ ಏನ್ ಮಾಡ್ತಾರೆ, 4 ಬಿಟ್ಸ್ ಅನ್ನ ಗ್ರೂಪ್ ಮಾಡ್ತಾರೆ. 4 ಬಿಟ್ಸ್ ಅನ್ನ ಗ್ರೂಪ್ ಮಾಡಿ ಅದ್ರ ವೇಟ್ಗೆ ತಕ್ಕಂತೆ, ವೇಟ್ ಅಷ್ಟೆಲ್ಲ ನಾವು ಇದು ಮಾಡಿದ್ವಿ, ಪೊಸಿಷನ್ ವ್ಯಾಲ್ಯೂ ಹಾಕಿದ್ವಿ, ಪ್ಲೇಸ್ ವ್ಯಾಲ್ಯೂ ಅನ್ನ ಹಾಕಿದ್ವಿ. ಸೊ ಅದನ್ನ ನಾವೇನಂತೀವಿ, ವೇಟಿಂಗ್ ಆಫ್ ಅ ಡಿಜಿಟ್ ಅಥವಾ ಬಿಟ್, ವೇಟಿಂಗ್ ಆಫ್ ಅ ಬಿಟ್ ಅಕಾರ್ಡಿಂಗ್ ಟು ಇಟ್ಸ್ ಪ್ಲೇಸ್ ವ್ಯಾಲ್ಯೂ. ಯಾವ ಪ್ಲೇಸ್ ಅಲ್ಲಿ ಇದೆ ಆ ಲೆಕ್ಕದ ಪ್ರಕಾರ ನಾವು ಪ್ಲೇಸ್ ವ್ಯಾಲ್ಯೂ ಅನ್ನ ಹಾಕೊಂತ ಹೋಗೋದನ್ನ ವೇಟಿಂಗ್ ಅಂತ ಹೇಳ್ತೀವಿ ಅಥವಾ ವೇಟೆಡ್ ಅಂತ ಹೇಳ್ತೀವಿ. ವೇಟೆಡ್ ಅಂದ್ರೆ ಇಲ್ಲಿ ಸೊ ದೇರ್ ಫೋರ್ ಏನಾಗತ್ತೆ ಇಲ್ಲಿ, 2 to the power of n ಅಂದ್ರೆ ಎಷ್ಟು ನಂಬರ್ ಆಫ್ ಬಿಟ್ಸ್ ಇದಾವೆ ಅನ್ನೋದು ಅರ್ಥ. ಅಂಡ್ ಅಕಾರ್ಡಿಂಗ್ ಟು ದೇರ್ ಪ್ಲೇಸ್ ವ್ಯಾಲ್ಯೂ, ಅದು ಯಾವ ಪ್ಲೇಸ್ ಅಲ್ಲಿ ಇದೆ ಅದ್ರ ಲೆಕ್ಕದ ಪ್ರಕಾರ ನಾವು ಈ n ವ್ಯಾಲ್ಯೂ ಏನಿದೆ 2 to the power of n ಚೇಂಜ್ ಮಾಡ್ಕೊಂತ ಇರ್ತೀವಿ. ಸೊ ಇಲ್ಲಿ ನೋಡೋದಾದ್ರೆ 1, 2, 3, 4 and 5 ನಂಬರ್ಸ್ ಇದಾವೆ. ಸೊ LSB ಅಂದ್ರೆ ಏನು, ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್, ಅಂದ್ರೆ ಫಸ್ಟ್ ರೈಟ್ ಸೈಡ್ ಅಲ್ಲಿ ಫಸ್ಟ್ ಬರುವಂತಹ ಬಿಟ್ ಅನ್ನ LSB ಬಿಟ್ ಅಂತ
ಫಸ್ಟ್ ಬಿಟ್ ಅನ್ನ ನಾವು LSB ಬಿಟ್ ಅಂತ ಕರಿತೀವಿ. ಅಂಡ್ ಮ್ಯಾಕ್ಸಿಮಮ್ ಲೆಫ್ಟ್ ಸೈಡ್ ಅಲ್ಲಿ ಬರೋದೇನು MSB, ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಲೆಫ್ಟ್ ಸೈಡ್ ಅಲ್ಲಿ ಬರುವಂತಹ ಫಸ್ಟ್ ನಂಬರ್ ನಾವು ಅದನ್ನ MSB ಅಂತ ಕರಿತೀವಿ. ಸೊ ಈ ರೀತಿ ನಾವು ನೋಡೋದಾದ್ರೆ ಫಸ್ಟ್ LSB ಗೆ ರೈಟ್ ಸೈಡ್ ಅಲ್ಲಿ ಫಸ್ಟ್ ನಂಬರ್, ರೈಟ್ ಸೈಡ್ ಇಂದ ನಾವು ರೈಟ್ ಟು ಲೆಫ್ಟ್ ನೋಡ್ಬೇಕಾದ್ರೆ ರೈಟ್ ಸೈಡ್ ಅಲ್ಲಿರೋ ಫಸ್ಟ್ ನಂಬರ್ಗೆ 2 to the power of 0 ಅಂತ ಕೊಡ್ತೀವಿ. ಅದ್ರ ವ್ಯಾಲ್ಯೂ ಬಂದು ನಮ್ಗೆ 1 ಅಂತ ಅರ್ಥ. ಸೊ 2 to the power of 1, ಸೆಕೆಂಡ್ ಪ್ಲೇಸ್ ಅಲ್ಲಿ ಇರೋದು 1 ವ್ಯಾಲ್ಯೂ ಇರುತ್ತೆ, ಅದಕ್ಕೆ 2 to the power of 1. 2 ಅಂತ ಯಾಕೆ ತಗೊಂತಾ ಇದೀವಿ, ಇಲ್ಲಿ ಬೈನರಿ ಕೋಡ್ ಅನ್ನ ನಾವು ಪ್ಲೇಸ್ ವ್ಯಾಲ್ಯೂ ವೇಟೆಡ್ ಮಾಡ್ತಾ ಇದೀವಿ. ಸೊ ಅದಕ್ಕಾಗಿ ನಾವು ಇಲ್ಲಿ 2 ತಗೊಂತಾ ಇದೀವಿ. ಅಂಡ್ ಈ ಮೇಲ್ಗಡೆ ಟು ದ ಪವರ್ ಬರುವಂತ ನಂಬರ್ ಏನಿದೆ ಆ ಒಂದು ಡಿಜಿಟಿನ ಪ್ಲೇಸ್ ವ್ಯಾಲ್ಯೂ ಏನಿದೆ ಅದು ಬರುತ್ತೆ. ಸೊ ಈ ರೀತಿ ಇಷ್ಟೆಲ್ಲ ನಾವು ಏನ್ ಮಾಡ್ತೀವಿ, ವೇಟ್ ಮಾಡ್ಕೊಂತ ಹೋಗ್ತೀವಿ. ವೇಟ್ ಹಾಕೊಂತ ಅಂದ್ರೆ ಪ್ಲೇಸ್ ವ್ಯಾಲ್ಯೂಸ್, ಪ್ಲೇಸ್ ಪೊಸಿಷನ್ ಹಾಕೊಂತ ವೇಟ್ ಡಿಜಿಟ್ಸ್ ಇಂದು ಹಾಕ್ತಿವಿ. ಇದನ್ನ ನಾವು ಏನಂತ ಕರಿತೀವಿ, ವೇಟೆಡ್ ಬೈನರಿ ಕೋಡ್ ಅಂತ ಕರಿತೀವಿ. ಸೊ ಇನ್ ದಿಸ್ ವೇ, ಇನ್ ವೇಟೆಡ್ ಬೈನರಿ ಕೋಡ್ each bit has a place value like decimal numbers. So decimal numbers ಗೆ ಯಾವ ರೀತಿ ಪ್ಲೇಸ್ ವ್ಯಾಲ್ಯೂ ಇರುತ್ತೆ ಅದೇ ರೀತಿ ವೇಟೆಡ್ ಬೈನರಿ ಕೋಡ್ ಅಲ್ಲೂ ಒಂದೊಂದು ಬಿಟ್ಗೂ ತಂದೆ ಆದಂತಹ ಒಂದು ಪ್ಲೇಸ್ ವ್ಯಾಲ್ಯೂ ಇರುತ್ತೆ. ಮೋಸ್ಟ್ ಕಾಮನ್ಲಿ ಯೂಸ್ಡ್ ವೇಟೆಡ್ ಬೈನರಿ ಕೋಡ್ ಈಸ್. ಸೊ ಇದರಲ್ಲಿ ವೇಟೆಡ್ ಬೈನರಿ ಕೋಡ್ ಅಲ್ಲಿ ಬಹಳ ಜಾಸ್ತಿಯಾಗಿ ಯೂಸ್ ಮಾಡುವಂತದ್ದು ಯಾವುದು, BCD ಕೋಡ್ ಅಂತ ಹೇಳ್ತೀವಿ, ಅಥವಾ ಇದನ್ನೇ 8421 ಕೋಡ್ ಅಂತಾದ್ರೂ ಕರಿಬಹುದು. BCD ಅಂದ್ರೆ ಏನಿಲ್ಲಿ, ಬೈನರಿ ಕೋಡೆಡ್ ಡೆಸಿಮಲ್ ಕೋಡ್. ಇದು ಒಂದು ಮೋಸ್ಟ್ ಕಾಮನ್ಲಿ ಯೂಸ್ಡ್, ಬಹಳಷ್ಟು ಬಳಕೆ ಆಗುವಂತಹ ವೇಟೆಡ್ ಬೈನರಿ ಕೋಡ್. ಸೊ ನೆಕ್ಸ್ಟ್ BCD, ಬೈನರಿ ಕೋಡೆಡ್ ಡೆಸಿಮಲ್. This code is little different than common binary code. ಈ ಕೋಡ್ ಏನಿದೆ ಅಲ್ಲ, ಸ್ವಲ್ಪ ಕಾಮನ್ ಬೈನರಿ ಕೋಡ್ ಏನಿರುತ್ತೆ ಅದಕ್ಕಿಂತ ಸ್ವಲ್ಪ ವ್ಯತ್ಯಾಸವಾಗಿರುತ್ತೆ. ಇದ್ರ ಕೋಡಿಂಗ್ ಆಗಲಿ, ಇದ್ರ ಪ್ಲೇಸ್ ವ್ಯಾಲ್ಯೂ ಹಾಕೋದಾಗ್ಲಿ. In this code only 10 decimal digits, that is 0 to 9, and their binary equivalents are used. So ಈ ಕೋಡಲ್ಲಿ ನಾವು ಏನೇನ್ ಬಳಕೆ ಮಾಡ್ತೀವಿ, 0 ಇಂದ 9 ತನಕ ಡೆಸಿಮಲ್ ಡಿಜಿಟ್ಸ್ ಅಂದ್ರೆ 10 ಡೆಸಿಮಲ್ ಡಿಜಿಟ್ಸ್, ಅದರ ಈಕ್ವಿವಲೆಂಟ್ಸ್ ಅಂದ್ರೆ ಡೆಸಿಮಲ್ ಅಲ್ಲಿ ಅದರ ಈಕ್ವಿವಲೆಂಟ್, ಸಾರಿ ಬೈನರಿ ಅಲ್ಲಿ ಅದರ ಈಕ್ವಿವಲೆಂಟ್ಸ್ ಏನಿರ್ತವೆ ಅದನ್ನ ಯೂಸ್ ಮಾಡ್ತೀವಿ. ಇನ್ ದಿಸ್ ಕೋಡ್ each decimal digit is represented by a 4-bit binary number. BCD is a way to express each of the decimal digits with a binary code. In the BCD, with 4 bits, we can represent 16 numbers. So ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಸೊ ಈ ಒಂದು ಕೋಡಲ್ಲಿ ನಮಗೆ ಪ್ರತಿ ಒಂದು ಡೆಸಿಮಲ್ ಡಿಜಿಟ್ ಇನ್ನು 4 ನಂಬರಿನ ಬೈನರಿ ನಂಬರ್ ಆಗಿ 4 ಬಿಟ್ ನ ಬೈನರಿ ನಂಬರ್ ಆಗಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಈಚ್ ಆಫ್ ದ ಡೆಸಿಮಲ್ ಡಿಜಿಟ್ಸ್ ವಿತ್ ಅ ಬೈನರಿ ಕೋಡ್, ಪ್ರತಿ ಒಂದು ಡೆಸಿಮಲ್ ಡಿಜಿಟ್ ನ 4 ಬಿಟ್ಟಿನ ಬೈನರಿ ನಂಬರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಈ ಒಂದು BCD ಕೋಡ್ ಅಲ್ಲಿ 4 ಬಿಟ್ಸ್ ಬೈನರಿ ನಂಬರ್ಸ್ ಆಗಿ ನಾವು 0 to 16 ತನಕನು, ಸಾರಿ 15 ತನಕನು ಟೋಟಲಿ 16 ನಂಬರ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡಬಹುದು. ಆದರೆ ಬಟ್ ಇನ್ BCD ಕೋಡ್ ಓನ್ಲಿ ಫಸ್ಟ್ 10 ಆಫ್ ದೀಸ್ ಆರ್ ಯೂಸ್ಡ್ and the remaining 6 code combinations are invalid in BCD. ಆದರೆ ಈ ಒಂದು ಬೈನರಿ ಕೋಡೆಡ್ ಡೆಸಿಮಲ್ ನ ವಿಶೇಷತೆ ಏನು ಅಂತಂದ್ರೆ 0 to 9 10 ಡಿಜಿಟ್ಸ್ ಮಾತ್ರ ನಾವು ಬಳಕೆ ಮಾಡ್ಕೊಂತೀವಿ. ಉಳಿದಿರೋವು ಅಂದ್ರೆ 11 to 15 ಏನಿದಾವೆ, ಸಾರಿ 10 to 15 ಏನಿದಾವೆ ಅವು ಇನ್ವ್ಯಾಲಿಡ್ ಅಂತ ಹೇಳ್ತೀವಿ. ಅಂದ್ರೆ ಬೈನರಿ BCD ಅಲ್ಲಿ ನಾವು ಯೂಸ್ ಮಾಡದೇ ಇರುವಂತಹ ಡಿಜಿಟ್ಸ್. ಸೊ ನೋಡ್ರಿ 0 to 9 ನಾನು ಲಿಸ್ಟ್ ಮಾಡಿದ್ದೀನಿ ಇಲ್ಲಿ, 0 to 9 ಡೆಸಿಮಲ್ ನಂಬರ್ಸ್ ಅಂಡ್ ದೇರ್ ಈಕ್ವಿವಲೆಂಟ್ ಬೈನರಿ ನಂಬರ್ಸ್. ಸೊ ಇದರ ಅಡ್ವಾಂಟೇಜಸ್ ಏನು, ಅಂಡ್ BCD ಅಲ್ಲಿ ನಾನು ಇನ್ನೊಂದು ಹೇಳ್ಬೇಕಂದ್ರೆ BCD ಅಲ್ಲಿ ಯಾವ ರೀತಿ ಈ 4 ಬಿಟ್ಸ್ ಏನಿದೆ ಅಲ್ವಾ, ಈ ಒಂದು 1001 ಅಂತ ಎಕ್ಸಾಂಪಲ್ ತಗೊಳ್ಳೋಣ. 1001 ಗೆ ಈ ಲಾಸ್ಟ್ ಇನ್ ಪ್ಲಸ್ ರೈಟ್ ಸೈಡ್ ನಂಬರ್ ಏನಿದೆ ಅದಕ್ಕೆ ಪ್ಲೇಸ್ ವ್ಯಾಲ್ಯೂ ಬಂದು 2 to the power of 0 ಅಂದ್ರೆ 1, ಅಂಡ್ 0ಗೆ 2 to the power of 1 ಅಂದ್ರೆ 2, ಅಂಡ್ ಅನದರ್ 0ಗೆ 2 to the power of
2 4 and last right side last bitಗೆ 2 to the power of 3 ಅಂದ್ರೆ 8. ಸೊ ಈ ರೀತಿ ಪ್ಲೇಸ್ ವ್ಯಾಲ್ಯೂ ಅನ್ನ ಹಾಕೊಂಡು ಹೋಗ್ತೀವಿ. ಸೊ ಅದಕ್ಕೆ ಕಾರಣ ನಮ್ಗೆ ಏನಂದ್ರೆ 8421 ಕೋಡೆಡ್ BCD ಅಂತಾನು ನಾವು ಈ ಒಂದು ಬೈನರಿ ಕೋಡೆಡ್ ಡೆಸಿಮಲ್ ನಂಬರ್ ಸಿಸ್ಟಮ್ ಅನ್ನ ಕರಿತೀವಿ. ಸೊ ಇದರ ಅಡ್ವಾಂಟೇಜಸ್ ಏನು? ಇಟ್ ಈಸ್ ವೆರಿ ಸಿಮಿಲರ್ ಟು ಡೆಸಿಮಲ್ ಸಿಸ್ಟಮ್. ಡೆಸಿಮಲ್ ಸಿಸ್ಟಮ್ಗೆ ವೆರಿ ಸಿಮಿಲರ್ ಆಗಿರುತ್ತೆ, ಅಂದರೆ ಬಹಳಷ್ಟು ಹೋಲಿಕೆಗಳಿರ್ತವೆ ಅದಕ್ಕೂ ಇದಕ್ಕೂ. ಆ್ಯಂಡ್ ವಿ ನೀಡ್ ಟು ರಿಮೆಂಬರ್ ಬೈನರಿ ಈಕ್ವಿವೆಲೆಂಟ್ಸ್ ಆಫ್ ಡೆಸಿಮಲ್ ನಂಬರ್ಸ್ ಓನ್ಲಿ 0 to 9. ಇದರಲ್ಲಿ ನಾವು ಏನು ಬಹಳಷ್ಟು ಜಾಸ್ತಿ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. 0 ಇಂದ 9 ತನಕ ಡೆಸಿಮಲ್ ನಂಬರ್ಸ್ ಏನಿದಾವೆ ಅದರ ಬೈನರಿ ನಂಬರ್ಸ್ ಈಕ್ವಿವೆಲೆಂಟ್ಸ್ ಏನಿರ್ತವೆ 4 ಬಿಟ್ ಬೈನರಿ ನಂಬರ್ಸ್, ಅವನ್ನಿಷ್ಟು ನೆನಪಿಟ್ಕೊಂಡ್ರೆ ಸಾಕು. ಇದ್ರ ಡಿಸ್ಅಡ್ವಾಂಟೇಜಸ್ ಏನು? ಇದರಲ್ಲಿ BCDಯಲ್ಲಿ ಎಡಿಷನ್, ದ ಎಡಿಷನ್ ಅಂಡ್ ಸಬ್ಸ್ಟ್ರಾಕ್ಷನ್ ಆಫ್ BCD ಹ್ಯಾವ್ ಡಿಫ್ರೆಂಟ್ ರೂಲ್ಸ್. BCDಯಲ್ಲಿ ನಾವು ಅರಿಥಮೆಟಿಕ್ ಆಪರೇಷನ್ಸ್ ಅನ್ನ ಮಾಡಬೇಕಾದ್ರೆ ಅಥವಾ ಎಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡಬೇಕಾದ್ರೆ ಅದಕ್ಕೆ ಆದಂತ ಬೇರೆ ರೂಲ್ಸ್ ಇರ್ತವೆ. ನಾರ್ಮಲ್ ಬೈನರಿಯಲ್ಲಿ ನಾವು ಯಾವ ರೀತಿ ಎಡಿಷನ್ ಅಂಡ್ ಸಬ್ಸ್ಟ್ರಾಕ್ಷನ್ ಮಾಡ್ತೀವಿ ಸೇಮ್ ಪ್ರೊಸೀಜರ್ ಇಲ್ಲಿ ಫಾಲೋ ಮಾಡೋದಕ್ಕೆ ಆಗಲ್ಲ. And the BCD arithmetic is little more complicated. ಇದರ ಅರ್ಥಮೆಟಿಕ್ ಆಪರೇಷನ್ಸ್ ಏನಿದಾವೆ ಅವು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ ಇರ್ತವೆ. ಬಿಕಾಸ್ ಓನ್ಲಿ 0 to 9 ನಂಬರ್ಸ್ ಯೂಸ್ ಮಾಡ್ತೀವಿ, ಅದಕ್ಕೆ ಆದಂಥ ರೂಲ್ಸ್ ಇರ್ತವೆ. ಅದಕ್ಕಾಗಿ ಸ್ವಲ್ಪ ನಾರ್ಮಲಿ ಬೈನರಿ ಅರ್ಥಮೆಟಿಕ್ ಏನಿರುತ್ತೆ ಅದಕ್ಕಿಂತನೂ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುತ್ತೆ. And BCD needs more number of bits than binary to represent the decimal number. So BCD is less efficient than binary. So BCD ಗೆ ಏನ್ ಬೇಕು, ನಂಬರ್ ಆಫ್ ಬಿಟ್ಸ್ ಏನಿದೆ ಬೈನರಿ ಬಿಟ್ಸ್ ಅವು ಜಾಸ್ತಿ ಬೇಕಾಗ್ತವೆ ಡೆಸಿಮಲ್ ನಂಬರ್ಗಿಂತ, ಅಥವಾ ಡೆಸಿಮಲ್ ನಂಬರ್ ಅನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ. ಅದಕ್ಕೆ ನಾವು ಇದರಲ್ಲಿರುವಂತಹ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ಅದು ಬಹಳ ಕಡಿಮೆ ಎಫಿಷಿಯಂಟ್ ಆಗಿರುತ್ತೆ. ಬೈನರಿಗಿಂತೂ BCD ಕಡಿಮೆ ಎಫಿಷಿಯಂಟ್ ಆಗಿರುತ್ತೆ. ಸೊ ಯಾಕೆ ಅಂತಂದ್ರೆ ಓನ್ಲಿ 0 to 9 ನಂಬರ್ಸ್ ಡಿಜಿಟ್ಸ್ ಅನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಸೊ 0 to 9 ಬೈನರಿ ಈಕ್ವಿವೆಲೆಂಟ್ಸ್ ಅನ್ನ. ಆದ್ರೆ ಇವಾಗ 10, 11 ನಾವು ಅದರಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು BCDಯಲ್ಲಿ ಅಂತಂದ್ರೆ 10 ಅಂದ್ರೆ ಏನು 10, 1 4 ಡಿಜಿಟ್ಸ್ ವ್ಯಾಲ್ಯೂ ಏನಿದೆ ಅದನ್ನ ಹಾಕಬೇಕು ಬೈನರಿದು, ಮತ್ತೆ 0ದು 4 ಡಿಜಿಟ್ಸ್ ವ್ಯಾಲ್ಯೂ ಏನಿದೆ ಅದನ್ನು ಹಾಕಬೇಕು. ಸೊ ಅದಕ್ಕೆ ಡೆಸಿಮಲ್ ನಂಬರ್ಸ್ ಅನ್ನ, ಮಲ್ಟಿಪಲ್ ಡೆಸಿಮಲ್ ನಂಬರ್ಸ್ ಅನ್ನ ಅಥವಾ 10s ಪ್ಲೇಸ್ ಅಲ್ಲಿ 100s ಪ್ಲೇಸ್ ಅಲ್ಲಿ ಡೆಸಿಮಲ್ ನಂಬರ್ಸ್ ಅನ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ನಮ್ಗೆ ಬಹಳಷ್ಟು ಬೈನರಿ ನಂಬರ್ಸ್ ಬೇಕಾಗ್ತವೆ. ನಂಬರ್ ಆಫ್ ಬಿಟ್ಸ್ ಇನ್ಕ್ರೀಸ್ ಆಗ್ಕೊಂತ ಹೋಗ್ತವೆ. ಅದು ಒಂದು ಬಹಳ ಕಡಿಮೆ ಇನ್ಎಫಿಷಿಯಂಟ್ ಆಗೋದಕ್ಕೆ ಈ ಒಂದು ಕೋಡ್ ಅಡ್ವಾಂಟೇಜ್ ಅಂತ ನಾವು ಹೇಳ್ಕೋಬಹುದು. ಸೊ ನೆಕ್ಸ್ಟ್ ನೋಡೋದಾದ್ರೆ non-weighted binary code ಅಂದ್ರೆ ಏನು? In this type of binary codes, the positional weights are not assigned. The example of non-weighted codes are XS3 code and gray code. So ಈ ಒಂದು non-weighted binary code ಅಂದ್ರೆ ಏನು ಅಂದ್ರೆ ನಾವು ಏನು ಪ್ಲೇಸ್ ವ್ಯಾಲ್ಯೂಗಳನ್ನ ಹಾಕಿ ಇನಿಷಿಯೇಟ್ ಮಾಡ್ತಿದ್ವಿ ಒಂದೊಂದು ಬಿಟ್ಟಿಗೂ ಆ ರೀತಿ ಇದರಲ್ಲಿ ಇರಲ್ಲ. ಸೊ ಜಸ್ಟ್ 8421 ಕೋಡ್ ಅಥವಾ ಬೈನರಿದು ಏನು ಈಕ್ವಿವೆಲೆಂಟ್ ಇರುತ್ತೆ 4 ಡಿಜಿಟ್ ಬಿಟ್, ಅದಕ್ಕೆ +3 ಆಡ್ ಮಾಡ್ಕೊಂಡ್ರೆ ನಮಗೆ XS3 ಕೋಡ್ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇದರಲ್ಲಿ ನಾನ್ ವೇಟೆಡ್ ಬೈನರಿ ಕೋಡ್ಸ್ ಅಲ್ಲಿ 2 ಸಿಸ್ಟಮ್ಗಳನ್ನ ನಾವು ಯೂಸ್ ಮಾಡ್ತೀವಿ, 2 ನಂಬರ್ ಸಿಸ್ಟಮ್ಗಳನ್ನ ಅಥವಾ 2 ಕೋಡ್ಗಳನ್ನ ನಾವು ಬಳಕೆ ಮಾಡ್ತೀವಿ. ಯಾವುದು ಅದಂದ್ರೆ XS3 ಬೈನರಿ ಕೋಡ್ ಅಥವಾ ಗ್ರೇ ಕೋಡ್ ಅಂತ ಹೇಳ್ತೀವಿ. ಸೊ XS3 ಬೈನರಿ ಕೋಡ್ ಅಂದ್ರೆ ಏನು ಅನ್ನೋದು ನೋಡೋದಾದ್ರೆ ದ XS3 ಕೋಡ್ ಈಸ್ ಆಲ್ಸೋ ಕಾಲ್ಡ್ ಆಸ್ XS3 ಕೋಡ್. ಇಟ್ ಈಸ್ non-weighted code used to express decimal numbers. So XS3 code XS ಅಂತ ಹೇಳ್ತೀವಿ. XS3 ಅಂದ್ರೆ ಅದು ಹೆಸರೇ ನಮ್ಗೆ ಇಂಡಿಕೇಟ್ ಮಾಡುತ್ತೆ ಬೈನರಿ ಕೋಡ್ ಏನಿದೆ ಅಥವಾ ಬೈನರಿ 4 ಬಿಟ್ ಬೈನರಿ ಏನಿದೆ ಅದಕ್ಕಿಂತ 3 ಜಾಸ್ತಿ ಅನ್ನೋದನ್ನ XS3 ಅಂತ ಹೇಳಿ ಇಂಡಿಕೇಟ್ ಮಾಡ್ತೀವಿ. ಅದನ್ನ ಶಾರ್ಟ್ ಅಲ್ಲಿ X ಮತ್ತೆ S ಲೆಟರ್ಸ್ ಅನ್ನ ಬರೆದು 3 ಅಂತ ಹೇಳಿ ಹಾಕಿ ಇಂಡಿಕೇಟ್ ಮಾಡಬಹುದು. ಅಂಡ್ ಅದು ಬಂದು ನಾನ್ ವೇಟೆಡ್ ಕೋಡ್, ಯಾವುದೇ ತರದ ಪ್ಲೇಸ್ ವ್ಯಾಲ್ಯೂ ವೇಟಿಂಗ್ ಸಿಸ್ಟಮ್ ಇರಲ್ಲ ಇಲ್ಲಿ. The XS3 code words are delivered from the 8421 BCD code words
by adding 30011 to 8421 and the excess 3 codes are. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಎಕ್ಸಾಂಪಲ್ ನಾನು ಕೊಡ್ಬೇಕಾದ್ರೆ ಡೆಸಿಮಲ್ ನಂಬರ್, ಫಸ್ಟ್ ಡೆಸಿಮಲ್ ನಂಬರ್ ಇರುತ್ತೆ, ಅದನ್ನ ನಾವೇನ್ ಮಾಡ್ತೀವಿ BCD ಕೋಡ್ ಅಥವಾ 8421 ಕೋಡ್ ಅಲ್ಲಿ ಹಾಕ್ತಿವಿ. ಹಾಕಿದ್ಮೇಲೆ ಅದಕ್ಕೆ ನಾವೇನ್ ಮಾಡ್ತೀವಿ 3 ಆಡ್ ಮಾಡ್ತೀವಿ. ಸೊ 0 to 9 ನೋಡ್ರಿ, ಇಲ್ಲಿ 0 to 9 ಡೆಸಿಮಲ್ ಈಕ್ವಿವೆಲೆಂಟ್ಸ್ ಇದಾವೆ, ಅದಕ್ಕೆ BCD ಕೋಡ್ ಈಕ್ವಿವೆಲೆಂಟ್ಸ್ ಅನ್ನ ಬರ್ದಿವಿ. ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ, ಒಂದೊಂದಕ್ಕೂ 3 ಆಡ್ ಮಾಡ್ಕೊಂತ ಹೋಗ್ತಾ ಇದೀವಿ. ಸೊ ಆಡ್ ಮಾಡಿದವಾಗ ಬರುವಂತ ನಂಬರ್ಸ್ ಏನಿದಾವಲ್ಲ ಅವನ್ನ ನಾವು ಎಕ್ಸಸ್ 3 ಕೋಡ್ ಅಂತ ಕರಿತೀವಿ. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂತ ಇದ್ದೀನಿ. ನೆಕ್ಸ್ಟ್ ಟಾಪಿಕ್ ಮೂವ್ ಆಗೋಣ. ಗ್ರೇ ಕೋಡ್. ಇದು ಬಂದು ಗ್ರೇ ಕೋಡ್. ಸೆಕೆಂಡ್ ಕೋಡ್ ಆಫ್ ನಾನ್ ವೇಟೆಡ್ ಕೋಡ್ಸ್. ನಾನ್ ವೇಟೆಡ್ ಕೋಡ್ಸ್ ಅಲ್ಲಿ ಅಂದ್ರೆ ಪ್ಲೇಸ್ ವ್ಯಾಲ್ಯೂ ಇನಿಶಿಯೇಟ್ ಮಾಡದೆ ನಾವು ಕೋಡಿಂಗ್ ಮಾಡೋ ಒಂದು ಇದರಲ್ಲಿ ಗ್ರೇ ಕೋಡ್ ಅನ್ನೋದು ಎರಡನೇದು. ಇಲ್ಲಿ ನೋಡ್ರಿ, ಇಟ್ ಈಸ್ ಅ ನಾನ್ ವೇಟೆಡ್ ಕೋಡ್ ಅಂಡ್ ಇಟ್ ಈಸ್ ನಾಟ್ ಅರಿಥಮೆಟಿಕ್ ಕೋಡ್ಸ್. That means there are no specific weights assigned to the bit position. So ಇದು ಏನು ಒಂದು ನಾನ್ ವೇಟೆಡ್ ಕೋಡ್ ಅಂತ ಹೇಳ್ತೀವಿ, ಹಾಗೂ ನಾಟ್ ಅರ್ಥಮೆಟಿಕ್ ಕೋಡ್ಸ್. ಅರ್ಥಮೆಟಿಕ್ ಆಪರೇಷನ್ಸ್ ಅಲ್ಲಿ ಈ ಒಂದು ಕೋಡ್ ಅನ್ನ ಬಳಕೆ ಮಾಡೋದಿಲ್ಲ, ಅಥವಾ ಈ ಕೋಡ್ ಅನ್ನ ಬಳಕೆ ಮಾಡಿಕೊಂಡು ಅರ್ಥಮೆಟಿಕ್ ಆಪರೇಷನ್ಸ್ ಮಾಡೋದಿಲ್ಲ ಅಂತ ಅರ್ಥ. ಅಂಡ್ ಸ್ಪೆಸಿಫಿಕ್ ವೇಟ್ಸ್, ಒಂದೊಂದು ಬಿಟ್ಟಿಗೂ ಸ್ಪೆಸಿಫಿಕ್ ವೇಟ್ಸ್ ಏನಿದಾವೆ ಅದನ್ನ ಇನಿಶಿಯೇಟ್ ಮಾಡಲ್ಲ ಈ ಒಂದು ಗ್ರೇ ಕೋಡ್ ಅಲ್ಲಿ. ಸೊ ಇಟ್ ಈಸ್ ಅ ವೆರಿ ಸ್ಪೆಷಲ್ ಫೀಚರ್ ದಟ್ ಓನ್ಲಿ 1 bit ವಿಲ್ ಚೇಂಜ್ ಈಚ್ ಟೈಮ್ ದ ಡೆಸಿಮಲ್ ನಂಬರ್ ಇಸ್ ಇನ್ಕ್ರಿಮೆಂಟೆಡ್. ಒಂದೊಂದು ನಂಬರ್, ಡೆಸಿಮಲ್ ನಂಬರ್ 0 to 9 ತನಕ ಇನ್ಕ್ರಿಮೆಂಟ್ ಹಾಕೊಂತ ಹೋಗ್ಬೇಕಾದ್ರೆ ಅಲ್ಲಿ ಏನಾಗತ್ತೆ, ಒಂದೊಂದು ಬಿಟ್ಟು ಶಫಲ್ ಆಗತ್ತೆ, ಎಕ್ಸ್ಚೇಂಜ್ ಆಗತ್ತೆ. ಸೊ ಅದು ಏನು ಅನ್ನೋದು ನಾನು ಟೇಬಲ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ಅನ್ನೋದು. ಸೊ ಆಸ್ ಓನ್ಲಿ 1 bit changes at a time, the gray code is also called as unit distance code. ಒಂದೇ ನಂಬರ್ ಒಂದು ಸತಿಗೆ ಒಂದು ಇನ್ಕ್ರಿಮೆಂಟ್ ಆಗ್ತಿದ್ದಂಗೆಲ್ಲ ಒಂದು ನಂಬರ್ ಶಫಲ್ ಆಗತ್ತೆ ಅಥವಾ ಚೇಂಜ್ ಆಗತ್ತೆ. ಈ ಒಂದು ಕಾರಣಕ್ಕೆ ನಾವು ಅದನ್ನ ಯೂನಿಟ್ ಡಿಸ್ಟೆನ್ಸ್ ಕೋಡ್ ಅಂತಾನೂ ಕರಿತೀವಿ. And the gray code is a cyclic code. Gray code cannot be used for arithmetic operations. ಗ್ರೇ ಕೋಡ್ ಅನ್ನೋದೇನು ಸೈಕ್ಲಿಕ್ ಕೋಡ್ ಅಂತ ಹೇಳ್ತೀವಿ. ಇರೋ ನಂಬರ್ಸ್ ಅನ್ನೇ ರೊಟೇಟ್ ಮಾಡ್ಕೊಳತ್ತೆ. ಇವಾಗ 0-1 ಇದೆ ಅಂತ ತಿಳ್ಕೊಳ್ರಿ, 0-1 ಅಲ್ಲಿ 0-1 ಆಸ್ ಇಟ್ ಈಸ್ ಇರುತ್ತೆ. ನೆಕ್ಸ್ಟ್ 2-3 ಇನ್ಕ್ರಿಮೆಂಟ್ ಆಗದಂಗೆಲ್ಲ, ಡೆಸಿಮಲ್ ನಂಬರ್ಸ್ 2 ಮತ್ತೆ 3 ಬಂದಂಗೆಲ್ಲ ಇಲ್ಲಿ ನೋಡ್ರಿ 2 ಕೆಳಗಡೆ 3 ಮೇಲ್ಗಡೆ ಹೋಯ್ತು. 4 ಇನ್ಕ್ರಿಮೆಂಟ್ ಆದಂಗೆಲ್ಲ ಏನಾಯ್ತು ನಮ್ಗಿಲ್ಲಿ 7 ಮತ್ತೆ 2 ಶಫಲ್ ಆಯ್ತು. ಈ ರೀತಿ ಒಂದು ನಂಬರ್ಗಳು ಶಫಲ್ ಹಾಕೊಂತ ಇರ್ತವೆ. ಇದರಲ್ಲಿ ಒಂದು ಡಿಜಿಟ್ ನ ಶಫಲ್ ಮಾಡ್ಕೊಳತ್ತೆ. ಸೊ ಅದಕ್ಕೆ ಕಾರಣ ಇದು ಒಂದು ಸೈಕ್ಲಿಕ್ ಕೋಡ್ ಅಂತ ಹೇಳ್ತೀವಿ. 0 to 7 ಅಂದ್ರೆ ಎಷ್ಟು ಬಿಟ್ಸ್ ಇಂದ ಇದಾದ್ರೆ ಇರುತ್ತೆ ಅಷ್ಟು ಬಿಟ್ಸ್ ಇನ್ ನಂಬರ್ ಅನ್ನ ಸೈಕಲ್ ಮಾಡ್ಕೊಂತ ಹೋಗುತ್ತೆ. ಸೊ 0ಗೆ ಕೆಳಗಡೆ ಲಾಸ್ಟ್ ನಂಬರ್ ಅನ್ನ ಫಸ್ಟಿಗೆ ಹಾಕೋದು, ಈ ರೀತಿ ಒಂದು ಸೈಕ್ಲಿಂಗ್ ಸಿಸ್ಟಮ್ ಅನ್ನ ಇದರಲ್ಲಿ ಯೂಸ್ ಮಾಡುತ್ತೆ. ಅದಕ್ಕಾಗಿ ಇದನ್ನ ಸೈಕ್ಲಿಂಗ್ ಕೋಡ್ ಅಂತ ಹೇಳ್ತೀವಿ. ಸೊ ಇದೇ ಕಾರಣಕ್ಕೆ ನಮ್ಗೆ ಯಾವುದೇ ತರದ ಅರ್ಥಮೆಟಿಕ್ ಆಪರೇಷನ್ಸ್ ಈ ಒಂದು ಗ್ರೇ ಕೋಡ್ ಅನ್ನ ಬಳಕೆ ಮಾಡಿಕೊಂಡು ಮಾಡೋದಿಲ್ಲ. ಸೊ ಮುಂದೆ ನೋಡೋದಾದ್ರೆ ಆಸ್ಕಿ ಕೋಡ್. ಇದು ಏನಂತ ಹೇಳ್ಬೋದು ಅಂದ್ರೆ ಇದಕ್ಕೆ ಯಾವುದೇ ತರದ ವೇಟೆಡ್ ಅಥವಾ ನಾನ್ ವೇಟೆಡ್ ಕೋಡ್ ಅಲ್ಲ. ಇದು ಇಟ್ ಈಸ್ ಒನ್ ಸಪ್ರೇಟ್. ಇದರಲ್ಲಿ ಎಲ್ಲಾ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಸಿಂಬಲ್ಸ್ ಇವನ್ನೆಲ್ಲ ಬಳಸ್ತೀವಿ ನಾವು ಇನ್ ಆರ್ಡರ್ ಟು ಇನಿಶಿಯೇಟ್ 4-bit ಬೈನರಿ ನಂಬರ್ಸ್. ಆದ್ರೆ ಇವಾಗಿನ ಇತ್ತೀಚಿನ ಕಾಲದಲ್ಲಿ ಸಿಸ್ಟಮ್ಸ್ ಎಲ್ಲ ಅಂದ್ರೆ ಕಂಪ್ಯೂಟರ್ಸ್ ಎಲ್ಲ ಬಂದು ನಮ್ಗೆ ಆಸ್ಕಿ ಕೋಡ್ ಅನ್ನ ಯೂಸ್ ಮಾಡ್ತಾ ಇದ್ದಾವೆ. ಯಾಕೆ ಅಂತಂದ್ರೆ ಇಟ್ ಈಸ್ ವೆರಿ ಈಸಿ, ತುಂಬಾ ಶಾರ್ಟ್ ಕಟ್ಸ್ ಇರ್ತವೆ, ಒಂದೊಂದು ಸಿಂಬಲ್ಗೂ ಒಂದೊಂದು ಅರ್ಥ ಇರುತ್ತೆ. ನಂಬರ್ ಆಫ್ ಅರೌಂಡ್ 128 ಕ್ಯಾರೆಕ್ಟರಿಸ್ಟಿಕ್ಸ್ ಒಂದಾಗಿ ನಾವು ಏನ್ ಮಾಡ್ಬೋದು, ಒಂದೇ ಒಂದು ಸಿಂಬಲ್ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ಬೋದು. 128 ಬಿಟ್ಸ್ ಏನಿರ್ತವೆ ಅದನ್ನ ನಾವು ಒಂದೇ ಒಂದು ಕ್ಯಾರೆಕ್ಟರಿಸ್ಟಿಕ್ ಅಲ್ಲಿ ನಾವು ಇನಿಶಿಯೇಟ್ ಮಾಡಬಹುದು. ಸೊ ಇಷ್ಟೆಲ್ಲ ಅಡ್ವಾಂಟೇಜಸ್ ಇರೋದ್ರಿಂದ ಈ ಒಂದು ಕೋಡ್ ಅನ್ನ ಸದ್ಯಕ್ಕೆ ಎಲ್ಲಾ ಸಿಸ್ಟಮ್ಗಳು, ಎಲ್ಲಾ ಮಾಡರ್ನ್ ಕಂಪ್ಯೂಟರ್ಸ್ಗಳು ಇದನ್ನ ಬಳಕೆ ಮಾಡ್ಕೊಂತ ಇದಾವೆ. ಸೊ ಲೆಟ್ ಅಸ್ ಸಿ ವಾಟ್ ಇಸ್ ಆಸ್ಕಿ. ಆಸ್ಕಿ ಸ್ಟ್ಯಾಂಡ್ಸ್ ಫಾರ್ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್
ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್. ಇದು ಒಂದು ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್, ಇನ್ಫಾರ್ಮೇಶನ್ ಅನ್ನ ಇಂಟರ್ಚೇಂಜ್ ಮಾಡೋದಕ್ಕೆ ಬಳಕೆ ಮಾಡುವಂತಹ ಒಂದು ಕೋಡ್ ಅಂತ ಹೇಳ್ಬೋದು. ಸೊ ಅದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ASCII ಅಂತ ಕರಿತೀವಿ. It was designed in the early 60s and a standard character set for computers and electronic devices. So ಇದನ್ನ ಬಂದು ನಮಗೆ ಅರ್ಲಿ 60s ಅಂದ್ರೆ 60ನೇ ಶತಾಬ್ದದಲ್ಲಿ ಡಿಸೈನ್ ಮಾಡಿದ್ದಾರೆ. ಅಂಡ್ ಇಟ್ ಹ್ಯಾಸ್ ಅ ಸ್ಟ್ಯಾಂಡರ್ಡ್ ಕ್ಯಾರೆಕ್ಟರ್ ಸೆಟ್ ಇಷ್ಟು ಕ್ಯಾರೆಕ್ಟರ್ಸ್ ಇದರಲ್ಲಿ ಬಳಸ್ತೀವಿ ಅನ್ನೋದು ಒಂದು ಸೆಟ್ ಅನ್ನ ಮಾಡಿದ್ದಾರೆ. ಅದೇ ತರ ಯಾವ ಕಂಪ್ಯೂಟರ್ಸ್ಗಾದ್ರೂ ಎಲೆಕ್ಟ್ರಾನಿಕ್ ಡಿವೈಸ್ಗಳಿಗಾದ್ರೂ ಆ ಒಂದು ಕ್ಯಾರೆಕ್ಟರ್ ಸೆಟ್ಗಳನ್ನೇ ಯೂಸ್ ಮಾಡ್ತೀವಿ. ಅಂಡ್ ASCII is a 7-bit character set containing 128 characteristics. ಇದು ಬಂದು 7-bit character set ಅಂತ ಹೇಳ್ತೀವಿ. ಅದು ಹೇಗೆ ಅನ್ನೋದು ಮುಂದಿನ ಒಂದು ಟೇಬಲ್ ಇದೆ, ಅದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ನಿಮಗೆ. ಇದನ್ನ 7-bit character set ಅಂತೀವಿ. ಟೋಟಲ್ 128 ಕ್ಯಾರೆಕ್ಟರ್ಸ್ ಇರ್ತವೆ. ಸೊ 128 ಕ್ಯಾರೆಕ್ಟರ್ಸ್ ಹೆಂಗಾಯ್ತು, 2 to the power of 0, 2 to the power of 1 ಈ ರೀತಿ ಹಾಕೊಂಡವಾಗ 7 ಬಿಟ್ಸ್ ಅನ್ನ ನಾವು ಮಾಡಿದವಾಗ ನಮಗೆ 128 ಬರುತ್ತೆ. So it contains the numbers 0 to 9, the upper and lower case English letters A to Z and some special characters. ಇದರಲ್ಲಿ ಎಲ್ಲಾ ತರದ್ದೂನು 0 to 9 ನಂಬರ್ಸ್ ಇರ್ತವೆ. ಅಪ್ಪರ್ ಅಂಡ್ ಲೋವರ್ ಕೇಸ್ ಅಂದ್ರೆ ಕ್ಯಾಪಿಟಲ್ ಹಾಗೂ ಸ್ಮಾಲ್ ಲೆಟರ್ಸ್ ಇಂಗ್ಲಿಷ್ ಲೆಟರ್ಸ್ ಇರ್ತವೆ A to Z ಅಂಡ್ ಸಮ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ನು ಇದರಲ್ಲಿ ಇನ್ವಾಲ್ವ್ ಆಗಿರ್ತವೆ. ಅಂಡ್ ದ ಕ್ಯಾರೆಕ್ಟರ್ sets used in modern computers in HTML and on the internet are all based on ASCII. ಸೊ ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ, ಕಂಪ್ಯೂಟರ್ಸ್ ಅಲ್ಲಿ ನಾವು ಈ ಒಂದು ASCII ಕೋಡಿನ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಅಂದ್ರೆ HTML ಅಲ್ಲಿ ಒಂದು ಯೂಸ್ ಮಾಡ್ತೀವಿ ಅಂಡ್ ಇಂಟರ್ನೆಟ್ ಕೋಡಿಂಗ್ ಅಲ್ಲಿ ಒಂದು ಯೂಸ್ ಮಾಡ್ತೀವಿ. ಇಂಟರ್ನೆಟ್ ಹಾಗೂ HTML ಇದು ಎಲ್ಲಾನು ASCII ಕೋಡಿಂಗ್ ಮೇಲೆ ಬೇಸ್ ಆಗಿ ಇರುತ್ತೆ. ಸೊ ಇದ್ರಲ್ಲಿ ಏನೇನು ಇರ್ತವೆ ಅನ್ನೋದು ನೋಡೋದಾದ್ರೆ ನೋಡ್ರಿ ಇಲ್ಲಿ. ಸೊ ಇವೆಲ್ಲ ಏನಿದಾವೆ ಇವೆಲ್ಲ ಶಾರ್ಟ್ ಕಟ್ಸ್ ಅಂಡ್ ಇವೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಇಲ್ಲಿ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಯಾಕೆ 7-bit ಅಂತ ಹೇಳಿದೀವಿ ಅನ್ನೋದನ್ನ ನೋಡೋದಾದ್ರೆ, ಇಲ್ಲಿ ಫಸ್ಟ್ ರೈಟ್ ಮೋಸ್ಟ್ 4 ಬಿಟ್ಸ್ ಅನ್ನ ಇನಿಶಿಯೇಟ್ ಮಾಡಿದೀವಿ. ಇಲ್ಲಿ ಮೇಲ್ಗಡೆ 3 ಬಿಟ್ಸ್ ಏನಿದಾವೆ ಲೆಫ್ಟ್ ಇಂದ 3 ಬಿಟ್ಸ್ ಇನಿಶಿಯೇಟ್ ಮಾಡ್ತೀವಿ. ಅಂದ್ರೆ 2 to the power 0, 2 to the power 1, 2 to the power 2 ಇವು 3 ಬಿಟ್ಸ್ ಇಲ್ಲಿ ಮೇಲ್ಗಡೆ ಇನಿಶಿಯೇಟ್ ಮಾಡಿದೀವಿ. ಅಂಡ್ ಉಳಿದಿದ್ದ 4 ಬಿಟ್ಸ್ ಲೆಫ್ಟ್ ಟು ರೈಟ್ ಗೆ ಇಲ್ಲಿ ಇನಿಶಿಯೇಟ್ ಮಾಡಿದೀವಿ. ಫಸ್ಟ್ 3 ಬಿಟ್ಸ್ ಇಲ್ಲಿ ಅಂಡ್ ದ ಲಾಸ್ಟ್ 4 ಬಿಟ್ಸ್ ಇಲ್ಲಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾವು 7-bit ಬೈನರಿ ಕೋಡ್ ಅನ್ನ ಒಂದು ಸಿಂಬಲ್ ಇಂದ ನಾವು A ಅಂತ ಹೇಳಿ ಇನಿಶಿಯೇಟ್ ಮಾಡಿದೀವಿ ಅಂತ ತಿಳ್ಕೊಳ್ರಿ. ಅಥವಾ 1000001 ಅಂತ ಒಂದು 7-bit ಬೈನರಿ ನಂಬರ್ ಇದೆ. ಅದನ್ನ ಯಾವ ರೀತಿ ನಾವು ASCII ಕೋಡಲ್ಲಿ ಹಾಕ್ಬೋದು ಅಂದ್ರೆ ಕ್ಯಾಪಿಟಲ್ A ಇಂದ ಹಾಕ್ಬೋದು. ಹೆಂಗ ನೋಡೋದು ಈ ಟೇಬಲ್ ಪ್ರಕಾರ ಅಂದ್ರೆ, A ಇದೆ, A ಯಾವ ರೋ ಅಲ್ಲಿ ಇದೆ ನೋಡ್ರಿ, A ಅಂತ ಇತ್ತು. ಅದನ್ನ ರೀಡ್ ಮಾಡೋದಕ್ಕೆ ಅಥವಾ ASCII ಇನ್ಫಾರ್ಮೇಶನ್ ಏನಿದೆ ಅದನ್ನ ರೀಡ್ ಮಾಡೋದಕ್ಕೆ ನಾವು ಯಾವ ರೀತಿ ರೀಡ್ ಮಾಡ್ಬೋದು ಅನ್ನೋದಾದ್ರೂ ಹೇಳ್ಬೋದು. A ಅಂತ ಕ್ಯಾಪಿಟಲ್ A ಅಂತ ಇದೆಪ್ಪ, ಅದನ್ನ ನಾವು ಫಸ್ಟ್ ಲೆಫ್ಟ್ ಮೋಸ್ಟ್ 3 ಬಿಟ್ಸ್ 100 ಅಂತ ಇದೆ ಇಲ್ಲಿ ಅಂಡ್ ರೈಟ್ ಮೋಸ್ಟ್ 4 ಬಿಟ್ಸ್ 0001 ಅಂತ ಇದೆ. ಸೊ ಈ ಬಿಟ್ ನ ಇದನ್ನ ಕೂಡಿಸಿ ಬರೆದವಾಗ ನಮ್ಗೆ ಬರುವಂತಹ 7-bit ಏನಿದೆ ಅದು ಡಿಕೋಡಿಂಗ್ ಮಾಡೋದು, ASCII ಕೋಡ್ ಅನ್ನು ಡಿಕೋಡ್ ಮಾಡೋ ಟೇಬಲ್ ಈ ರೀತಿ ಮಾಡ್ಕೋಬಹುದು. ನಾವು ಆ ಸಿಂಬಲ್ಸ್ ಇದಾವೆ ಅಂದ್ರೆ ಅದಕ್ಕೆ ಏನ್ ಅರ್ಥ ಅನ್ನೋದು ಇದ್ರಲ್ಲಿ ನೋಡ್ಕೋಬಹುದು. ನೀವು ನೋಡಬಹುದು ಇಲ್ಲಿ ಕೆಲವೊಂದು ಶಾರ್ಟ್ ಕಟ್ಸ್ ಇದಾವೆ, ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇದಾವೆ, 0 to 9 ನಂಬರ್ಸ್ ಇದಾವೆ, A to Z ಕ್ಯಾಪಿಟಲ್ ಲೆಟರ್ಸ್ ಅಂಡ್ A to Z ಸ್ಮಾಲ್ ಲೆಟರ್ಸ್ ಎಲ್ಲಾನು ಇದರಲ್ಲಿ ಇನ್ವಾಲ್ವ್ ಆಗ್ತವೆ. ಸೊ ಇಷ್ಟೆಲ್ಲ ಹ್ಯೂಜ್ ಆಗಿ ನಾವು ಕೆಲವೊಂದು ಬೈನರಿ ಬಿಟ್ಗಳನ್ನ ನಾವು ಎಕ್ಸ್ಪ್ರೆಸ್ ಮಾಡಬಹುದಾದ್ರಿಂದ ಇದು ಏನಾಗಿದೆ, ಮೋಸ್ಟ್ ಯೂಸೇಬಲ್ ಎಲ್ಲಾ ಸಿಸ್ಟಮ್ಗಳಲ್ಲಿ ಬಹಳಷ್ಟು ಬಳಕೆ ಆಗುವಂತಹ ಒಂದು ಕೋಡಿಂಗ್ ಅಂತಾನೆ ಅಥವಾ ASCII ಕೋಡ್ ಅಂತ ಹೇಳ್ಬೋದು ನಾವು. ಸೊ ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಂತಾ ಇದ್ದೀನಿ.
ಇಷ್ಟರ ಮಟ್ಟಿಗೆ ನಮ್ಗೆ ಏನು ಸಿಲೆಬಸ್ ಅಲ್ಲಿ ಇದೆ ಎಲ್ಲ ಕೋರ್ಸ್ ಬಗ್ಗೆ ಮುಗೀತು. ಮುಂದಿನ ಕ್ಲಾಸ್ ಅಲ್ಲಿ ಬಂದು ನಾವು ಏನ್ ಬೇಸಿಕ್ ಲಾಜಿಕ್ ಗೇಟ್ಸ್ ಇದ್ದಾವೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ, ಬೇಸಿಕ್ ಲಾಜಿಕ್ ಗೇಟ್ಸ್ ಬಗ್ಗೆ ತಿಳಿಯೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. Please subscribe and press the bell icon for further notifications. Like and share the videos. Thank you.